ಕುಡಿಯುವ ನೀರಿನ ಸಮಸ್ಯೆ ಸರಿಪಡಿಸಲು ಪತ್ರ ಬರೆಯೋದು ವ್ಯಾವಹಾರಿಕ ಪತ್ರದ ಅಡಿಯಲ್ಲಿ ಬರುತ್ತೆ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಪತ್ರ ಬರೆಯುವುದಾದರೆ ಗ್ರಾಮ, ಪಟ್ಟಣ, ತಾಲ್ಲೂಕು, ನಗರಸಭೆ, ಮಹಾನಗರ ಪಾಲಿಕೆ ಮೊದಲಾದ ಸ್ಥಳಗಳಲ್ಲಿ ಎಲ್ಲಿ ವಾಸವಾಗಿರ್ತಾರೋ ಆಯಾ ಸಂಬಂಧಪಟ್ಟ ಅಧಿಕಾರಿಗೆ ಪತ್ರ ಬರೆಯಬೇಕಾಗುತ್ತದೆ. ಹಾಗಾದರೆ ಯಾವ ಯಾವ ಹಂತದಲ್ಲಿ ಯಾರಿಗೆ ಪತ್ರ ಬರೀಬೇಕು ಅನ್ನೋದನ್ನ ಈ ಮುಂದಿನಂತೆ ನೋಡೋಣ. ಮೊದಲನೇದಾಗಿ, ನೀವು ಹಳ್ಳಿ ಅಥವಾ ಗ್ರಾಮದಲ್ಲಿ ವಾಸವಾಗಿದ್ರೆ ನೀವು ಕುಡಿಯೋ ನೀರಿನ ಸರಬರಾಜಿನ ಸಮಸ್ಯೆ ಬಗ್ಗೆ ಪತ್ರ ಬರೆಯೋದಾದ್ರೆ ಈ ಮುಂದಿನ ವ್ಯಕ್ತಿಗೆ ಅಥವಾ ವಿಳಾಸಕ್ಕೆ ಪತ್ರ ಬರೀಬೇಕಾಗತ್ತೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ PDO ಏನಿದ್ದಾರೆ ಇವರಲ್ಲಿ ಯಾರಿಗಾದ್ರೂ ಪತ್ರ ಬರೀಬಹುದು. ನಂತರ ಅಡ್ರೆಸ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ, ಆನಂತರ ಗ್ರಾಮದ ಹೆಸರು ಬರಬೇಕು. ಎರಡನೇ ಹಂತದಲ್ಲಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವೇನಾದ್ರು ವಾಸವಾಗಿದ್ರೆ ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾದ್ರೆ ನೀವು ಯಾರಿಗೆ ಪತ್ರ ಬರೀಬೇಕು ಅಂದ್ರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅಥವಾ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ EO ಇಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಪತ್ರ ಬರೀಬಹುದು. ನಂತರ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಪಟ್ಟಣದ ಹೆಸರನ್ನ ಬರಿಬೇಕು. ತಾಲ್ಲೂಕು ಕೇಂದ್ರ ಸ್ಥಾನದಲ್ಲಿ ನೀವು ವಾಸವಾಗಿದ್ರೆ ನಿಮ್ಮ ಬಡಾವಣೆಯಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗೆ ಪತ್ರ ಬರೆಯೋದಾದ್ರೆ ತಹಶೀಲ್ದಾರ್ ಅಥವಾ ಕಾರ್ಯನಿರ್ವಹಣಾಧಿಕಾರಿ ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ EO, ತಾಲ್ಲೂಕು ಪಂಚಾಯಿತಿ ಕಾರ್ಯಾಲಯ, ತಾಲ್ಲೂಕಿನ ಹೆಸರನ್ನ ವಿಳಾಸದಲ್ಲಿ ಬರೀಬೇಕಾಗುತ್ತೆ. ನಾಲ್ಕನೇ ಹಂತದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನೀವು ವಾಸವಾಗಿದ್ರೆ ಕುಡಿಯುವ ನೀರಿನ ಸಮಸ್ಯೆಗೆ ಪತ್ರ ಬರೆಯೋದಾದ್ರೆ ಆಯುಕ್ತರು, ನಗರಸಭೆ ಕಾರ್ಯಾಲಯ, ಆನಂತರ ಜಿಲ್ಲೆಯ ಹೆಸರನ್ನ ಬರೀಬೇಕು. ಇದು ಇವರಿಗೆ ವಿಳಾಸ ಆಗಿರುತ್ತೆ. ನಂತರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀವು ವಾಸವಾಗಿದ್ದು ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಪತ್ರ ಬರೆಯೋದಾದ್ರೆ ಇವರಿಗೆ ವಿಳಾಸದಲ್ಲಿ ನೀವು ಬರೀಬೇಕಾಗಿರೋದು ಆಯುಕ್ತರು, ಮಹಾನಗರ ಪಾಲಿಕೆ, ನಂತರ ಆ ಜಿಲ್ಲೆಯ ಹೆಸರನ್ನ ಬರೀಬೇಕು.